ದುಲ್ಕರ್ ಸಲ್ಮಾನ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ಲುಕ್ ಹಾಗೂ ನಟನೆಯಿಂದಲೇ ಎಲ್ಲರ ಮನೆ ಮಾತಾಕಿದ್ದಾರೆ. ಈಗ ವಿಚಾರ ಏನಪ್ಪಾ ಅಂದ್ರೆ ದುಲ್ಕರ್ ಸಲ್ಮಾನ್ ನಟಿಸಿ ರಾಣಾ ದಗ್ಗುಪಾಟಿ ನಿರ್ಮಾಣ ಮಾಡಿರುವಂತಹ ಕಾಂತಾ ಸಿನಿಮಾ ಬಿಡುಗಡೆಗೆ ಇನ್ನೆರಡೇ ದಿನಗಳು ಬಾಕಿ ಇದೆ. ಅಂದ್ರೆ ನವೆಂಬರ್ 14ಕ್ಕೆ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲು ಸಜ್ಜಾಗಿದೆ. ಹೀಗಿರುವಾಗ ಸಿನಿಮಾದ ವಿರುದ್ಧ ಚೆನ್ನೈನಲ್ಲಿ ಕೇಸು ದಾಖಲಾಗಿದ್ದು ಸಿನಿಮಾದ ಬಿಡುಗಡೆಗೆ ತಡೆ ಬೀಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಾಂತಾ ಸಿನಿಮಾವು 1950ರ ತಮಿಳು ಚಿತ್ರರಂಗದ ಕಥೆಯನ್ನ ಒಳಗೊಂಡಿದೆ. ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ಟಿ.ಕೆ. ಮಹದೇವನ್ ಹೆಸರಿನ ಸಿನಿಮಾ ನಾಯಕನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ತಂದೆ ಸಿನಿಮಾ ನಿರ್ದೇಶಕನ ಪಾತ್ರದಲ್ಲಿ ಸಮುದ್ರಕಣಿ ನಟಿಸಿದ್ದಾರೆ. ನಾಯಕಿಯಾಗಿ ಭಾಗ್ಯಶ್ರೀ ಬೋರ್ಸೆ ನಟಿಸಿದ್ದಾರೆ. ಈ ಸಿನಿಮಾವು ತಮಿಳು ಚಿತ್ರರಂಗದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಎಂ.ಕೆ. ತ್ಯಾಗರಾಜ್ ಭಾಗವತರ್ ಅವರ ಜೀವನ ಕುರಿತಾದದ್ದು ಎನ್ನಲಾಗ್ತಾ ಇದೆ. ಆದ್ರೆ ಇದೀಗ ಎಂ.ಕೆ. ತ್ಯಾಗರಾಜ್ ಭಾಗವತರ್ ಅವರ ಮೊಮ್ಮಗ ತ್ಯಾಗರಾಜ್ ಅವರು ಚೆನ್ನೈನ ಸಿವಿಲ್ ನ್ಯಾಯಾಲಯದಲ್ಲಿ ಕಾಂತಾ ಸಿನಿಮಾದ ವಿರುದ್ಧ ದೂರನ್ನ ದಾಖಲಿಸಿದ್ದು, ಕಾಂತಾ ಸಿನಿಮಾ ತಮ್ಮ ತಾತ ಎಂ.ಕೆ. ತ್ಯಾಗರಾಜ್ ಭಾಗವತರ್ ಅವರ ಜೀವನ ಕುರಿತದ್ದಾಗಿದೆ. ಆದರೆ ಚಿತ್ರತಂಡ ಕುಟುಂಬವನ್ನ ಭೇಟಿ ಮಾಡದೆ, ಕುಟುಂಬದವರ ಅನುಮತಿಯನ್ನ ಪಡೆಯದೆ ಸಿನಿಮಾವನ್ನ ಮಾಡಿದ್ದಾರೆ. ಹಾಗಾಗಿ ಸಿನಿಮಾದ ಬಿಡುಗಡೆಗೆ ತಡೆ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ.